ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಪಾವಗಡ ತಾಲೂಕಿನ ಪಳವಳ್ಳಿ ಗ್ರಾಮದಲ್ಲಿ 80 ಲಕ್ಷ ವೆಚ್ಚದಲ್ಲಿ JJM ಕಾಮಗಾರಿ ಮತ್ತು 50 ಲಕ್ಷ ವೆಚ್ಚದಲ್ಲಿ CC ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಹಾಗೂ ನೀಲಂನಳ್ಳಿ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದ CC ರಸ್ತೆ ಮತ್ತು ಚರಂಡಿ ಕಾಮಗಾರಿ ಹಾಗೂ ಚಿಕ್ಕಹಳ್ಳಿ ಗ್ರಾಮದಲ್ಲಿ 50 ಲಕ್ಷ ವೆಚ್ಚದಲ್ಲಿ CC ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಈ ಒಂದು ಕಾಮಗಾರಿಗೆ ಅಲ್ಪಸಂಖ್ಯಾತ ನಿಧಿಯನ್ನು ಮಂಜೂರು ಮಾಡಿದ್ದು ಈ ಎಲ್ಲ ಕಾಮಗಾರಿಗಳಿಗೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಪತ್ರಕರ್ತರ ಜೊತೆಗೆ ಮಾತನಾಡಿದ್ದಾರೆ. ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ತಾವು ಏನು ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಕಾಮಗಾರಿ, ಅಮೌಂಟ್ ಎಷ್ಟು ಅಂತ? ಈಗ ಮೊದಲನೇದಾಗಿ ಪಳವಳ್ಳಿ ಗ್ರಾಮದಲ್ಲಿ JJM ಜಲಜೀವನ್ ಮಿಷನಲ್ಲಿ ಇದರಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ 115.60 ಲಕ್ಷ, 115 ಲಕ್ಷ. ಅದೇ ರೀತಿ ಮೈನಾರಿಟಿಯಲ್ಲಿ ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ ಅಂತೇಳಿ 50 ಲಕ್ಷ ಮೈನಾರಿಟಿ ಸ್ಕೀಮಲ್ಲಿ ಬಿಡುಗಡೆಯಾಗಿದೆ, ಅದೊಂದು. ಅದೇ ರೀತಿ ನೀಲಂನಳ್ಳಿ ಮೈನಾರಿಟಿ ಏರಿಯಾ ಡೆವಲಪ್ಮೆಂಟ್ ಅಂತೇಳಿ ನೀಲಂನಳ್ಳಿಯಲ್ಲಿ ಸಹ 50 ಲಕ್ಷ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ವಿ. ಅದೇ ರೀತಿ ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚಿಕ್ಕಹಳ್ಳಿಯಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಲ್ಲೂ 50 ಲಕ್ಷ CC ರಸ್ತೆ ಹಾಗೂ ಚರಂಡಿಗಳಿಗೆ 1.5 ಕೋಟಿ ಮೈನಾರಿಟಿ, 115 ಲಕ್ಷ JJMಲ್ಲಿ ವಿದ್ಯುತ್ ಪೂಜೆಯನ್ನು. ಅದೇ ರೀತಿ ಇನ್ನು ಕಂಟಿನ್ಯೂಸ್ ಆಗಿ ಡೇ ಬೈ ಡೇ ಎಲ್ಲ ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮಗಳನ್ನು. ಸರ್, ಈಗ ಆಗಸ್ಟ್ ತಿಂಗಳಲ್ಲಿ ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆಗೆ ಮುಖ್ಯಮಂತ್ರಿಗಳನ್ನು ಕರೆಸಿ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ರಿ. ಆಗಸ್ಟ್ ಹೋಯಿತು, ಸೆಪ್ಟೆಂಬರ್ ಬಂತು. ಏನು ಸರ್, ಯಾಕೆ ತಡ ಆಗ್ತಿರೋದು, ಯಾಕೆ ಅಂತ? ತಡ ಏನಿಲ್ಲ, ಎಲ್ಲ ಟ್ರಯಲ್ ಆಗಿದೆ. ಈಗ ಪಳವಳ್ಳಿ ಹತ್ರ ರೈಲ್ವೆ ಬ್ರಿಡ್ಜು ಕಾಮಗಾರಿ ನಡೀತಿರೋದ್ರಿಂದ ಈ ಭಾಗಕ್ಕೆ ಪಳವಳ್ಳಿ, ನಾಗಲಮಡಿಕೆ, ರ್ಯಾಪ್ಟೆ, ಒಳ್ಳೂರು, ತಿರುಮಳಿ ಈ ಗ್ರಾಮ ಪಂಚಾಯತಿಗಳಿಗೆ ನೀರು ಕನೆಕ್ಷನ್ ಮಾಡಲಿಕ್ಕೆ ಅಲ್ಲಿ ಬ್ರಿಡ್ಜ್ ಕಂಪ್ಲೀಟ್ ಆದರೆ ಮಾತ್ರ ಕನೆಕ್ಷನ್ ಮಾಡಲಿಕ್ಕಾಗುತ್ತೆ. ಆ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ. 15-20 ದಿವಸದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತದೆ. ತದನಂತರ ಅದೊಂದು ಕನೆಕ್ಷನ್ ಕೊಟ್ಟರೆ ಈ ಭಾಗದಲ್ಲಿ ಟ್ರಯಲ್ ಆಗಿಲ್ಲ, 4-5 ಪಂಚಾಯತಿ ಮುಗಿದ್ರೆ CM ಮೊನ್ನೆನೇ ಕೇಳಿದ್ದಾರೆ, ಡೇಟ್ ಹೇಳಪ್ಪ ನೀನು ಯಾವಾಗ ಮಾಡೋಣ ಅಂತೇಳಿ. ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲನೂ ಟ್ರಯಲ್ ಆಗಿದೆ. ವಿರುಪ್ ಸಮುದ್ರವರೆಗೂ ಟ್ಯಾಂಕ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಈಗೇನು ನೆಕ್ಸ್ಟ್ ಮುಖ್ಯಮಂತ್ರಿಗಳ ಏನು ಅಕ್ಟೋಬರ್ ನವಂಬರಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ CM ಡೇಟ್ ನೋಡ್ಕೊಂಡು. ತಾಲೂಕಿನ ಜನತೆ ಏನು ಮಾತಾಡ್ಕೊಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಮೂಢ ಹಗರಣದಲ್ಲಿ ಮುಳುಗೋಗಿರೋದ್ರಿಂದ ಬರೋಕ್ಕಾಗ್ತಿಲ್ಲ, ತಡ ಆಗುತ್ತೆ ಅಂತಕ್ಕಂಥ ಒಂದು ಮಾತುಗಳಲ್ಲಿ BJಪಿಯವರು ಆರೋಪ ಮಾಡ್ತಿದ್ದಾರೆ ಅಷ್ಟೇ. ಅದು ನಮ್ಮ ಮುಖ್ಯಮಂತ್ರಿಗಳದ್ದೇನು ಪಾತ್ರ ಇಲ್ಲ. ಹಾಗಾಗಿ ಇದರ ಅವಶ್ಯಕತೆನೇ ಇಲ್ಲ. ಭಾಗ್ಯಲಕ್ಷ್ಮಿ ಸ್ಕೀಮ್ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲ ಪೇಮೆಂಟ್ ಕೊಡ್ತಾ ಇದ್ದಾರಲ್ಲ, ಬರ್ತಾ ಇದೆ. ಚೆಕ್ ಮಾಡ್ಕೋ, ಚೆಕ್ ಮಾಡಿ. ಈಗ 2 months ಪೆಂಡಿಂಗ್ ಇದೆ, ಕ್ಲಿಯರ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕೆಳಗೆ ಹಿಂದೆ 2 ಕಂತು ಬಾಕಿ ಇತ್ತು. ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲಿಯರ್ ಮಾಡಿತ್ತು. ಒಂದು ಹಾಕಿದ್ದಾರೆ, 1 ತಿಂಗಳು ಹಾಕೋರೆ, 2 ತಿಂಗಳು ಹಾಕಿದೆ, 2 ತಿಂಗಳು ಇತ್ತು. ಆ ಕಡೆಯಿಂದ ಈ ಕಡೆ ಇಲ್ಲ, ಈ ಕಡೆ ಹಾಕ್ತಾರೆ. ರೈಸ್ ದುಡ್ಡು ಇಲ್ಲ, ರೈಸ್ ದುಡ್ಡು ಬರ್ತಾ ಇದೆಯಲ್ಲ ಇವ್ರಿಗೆ ಮತ್ತು ಅವ್ರವ್ರ ಅಕೌಂಟ್ಗಳಿಗೆ. ಇಲ್ಲ ಜಮೆ ಆಗ್ತಾ ಇದೆ, ತಿಳ್ಕೊಳ್ರಿ. ಕಾರಣ ಏನಂತ? ಕಾರಣ ಏನೂ ಇಲ್ಲ, ಕೇಂದ್ರ ಸರ್ಕಾರದವರು ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ, ರಾಜಕೀಯ ದುರುದ್ದೇಶ ಇಟ್ಕೊಂಡು. ಹಾಗಾಗಿ 170 ರೂಪಾಯಿ ಏನು ರೈಸ್ ಕಾಸ್ಟ್ ಆಗುತ್ತೋ ಅಷ್ಟು ಕೊಡ್ತಾ ಇದ್ದೀವಿ. ಗೃಹಲಕ್ಷ್ಮಿಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಏನಿದೆ? ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ, 1 ತಿಂಗಳು ಲೇಟ್ ಆಗುತ್ತೆ, ಅದೇನು ನೋ ಇಶ್ಯೂ. ಅದೇ ಸರ್, ಈಗ ತುಮಕೂರು ರಾಯದುರ್ಗ ಯೋಜನೆ ಕೇರಾಂಪುರದವರೆಗೂ ಸ್ಟೇಷನ್ ಆಗಿದೆ, ಅಲ್ಲಿ ಬಿಡು ಓಡಿಸ್ಬೋದಲ್ಲ ಅಂತ? ಅಲ್ಲಿವರೆಗೂ ಓಡಿಸ್ಬೋದಂದ್ರೆ ಮೊನ್ನೆ ಕೇಳಬೇಕಿತ್ತು. ಕೇಳಿದ್ವಿ ನಾವು, ಸಚಿವರನ್ನ ಕೇಳಿದ್ವಿ ನಾವು, ಸೋಮಣ್ಣವ್ರನ್ನ ಕೇಳಿದ್ವಿ ನಾವು, ಏನಂತ ಓಡಿಸೋಣ ಅಂತ ಅಂದರು. ನಾವು ಪಾರ್ಟ್ ಆಫ್ ವರ್ಕು ನಾನು ಕಾಮಗಾರಿ ಮಾಡಿದಾಗ ಟ್ರಯಲ್ ಮಾಡಿಸಿದ್ವಿ ಯಾವುದು ಬಿಫೋರ್ ಎಲೆಕ್ಷನ್.
ಈಗ ಅದು ಟ್ರಯಲ್ ಆಗಿರೋದು ಸಿಗ್ನಲ್ಸ್ ಎಲ್ಲ ಅಳವಡಿಸ್ತಾ ಇದ್ದಾರೆ, ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ. ಅಲ್ಲ, ಯಾಕಂದರೆ ನೀವು ಭರವಸೆ ಕೊಟ್ಟಿದ್ದೀರಿ ತಾಲೂಕಿನ ಜನತೆಗೆ ಶ್ರೀರಾಮ್ಪುರದವರೆಗೂ ರೈಲ್ನ ನಾವು ನಾನು ಟ್ರಯಲ್ ನೀವೇ ಮಾಡಿದೆ, ಬಿಫೋರ್ ಎಲೆಕ್ಷನ್ ಟ್ರಯಲ್ ಮಾಡಿದೆ. ಹೌದು. ಈಗ ಇಲಾಖೆಯವ್ರಿಗೆ ಬಿಟ್ಟಿರೋದು, ಅವ್ರು ಏನಂತಿದ್ದಾರೆ, ಸಿಗ್ನಲ್ಸ್ ಎಲ್ಲ ಅಳವಡಿಸ್ಬಿಟ್ಟು ಒಂದೇ ಸಲ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಸೋಮಣ್ಣವ್ರು ಮನಸ್ಸು ಮಾಡಿದ್ರೆ ನಾಳೆಯಿಂದ ಚಾಲು ಕೊಡ್ಬೋದು. ಹಾಂ ಸರ್. ಕ್ಲಿಯರ್ ಇದೆ ಎಲ್ಲ. ಇನ್ನು ಒಂದು 3 ಗ್ರಾಮಗಳಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವಂಥ ಸಂದರ್ಭದಲ್ಲಿ ಪಳವಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಿನೇಶ್, KOF ನಿರ್ದೇಶಕರಾದ ಎ ನಾರಾಯಣಪ್ಪ, ನಾಗರಾಜು, ಹರೀಶ್, ಕೃಷ್ಣಮೂರ್ತಿ, ವಸಲ್ಡಿ, ಮಂಜುನಾಥ್, ನಬೀರುಸುಲ್ಲಾ, ವೆಂಕಟರಾಮನ್, ಗುತ್ತಿಗೆದಾರರಾದ ಶಿವು, ಜಿಲ್ಲಾ ಪಂಚಾಯತಿ ಇಲಾಖೆಯ ಎಡಬಳಿ ಸುರೇಶ್, ಬಸವಲಿಂಗಪ್ಪ ಮತ್ತು ನೀಲಂನಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸರಿತಾ ಬಾಬು, NH ನಾಗಭೂಷಣಪ್ಪ, ಅಕ್ಲಪ್ಪ, ಶ್ರೀರಾಮು, ಮುರಳೀಧರ ರೆಡ್ಡಿ ಮತ್ತು ಚಿಕ್ಕಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ವೆಂಕಟೇಶಪ್ಪ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ, ನಾಗರಾಜು, ಗೋವಿಂದಪ್ಪ, ವೀರೇಶ್, ಜಗದೀಶ್, ಗೋಪಾಲ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಹಾಜರಿದ್ದರು. ಬೈದರ ಸಂಚಿಕೆ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.